ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ನಾನು ಇವತ್ತು ಮಾಡ್ತಿರುವಂಥ ಅಡುಗೆ ಕ್ಯಾರೆಟ್ ಚಿತ್ರಾನ್ನ. ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡೋಣ. ಮೊದಲಿಗೆ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿರುವಂಥ ಈರುಳ್ಳಿ 1 ಕಪ್, ಸಣ್ಣದಾಗಿ ಹಚ್ಚಿರುವಂಥ ದಪ್ಪ ಮೆಣಸಿನಕಾಯಿ, ಜೀರಿಗೆ 1-2 ಸ್ಪೂನ್, ಸಣ್ಣದಾಗಿ ಹಚ್ಚಿರುವಂಥ ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಸ್ವಲ್ಪ. ಆಮೇಲೆ ಬಾಣಲೆ ಇಟ್ಟು 3-4 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ನೋಡ್ತಾ ಇದ್ದೀರಿ. ಇವಾಗ ನಾನು ಕಡಲೆ ಬೀಜವನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಕಡಲೆಬೇಳೆ ಯಾವಾಗಲೂ ಎಣ್ಣೆಯಲ್ಲೇ ಕರಿಬೇಕು. ಎಣ್ಣೆಲಿ ಕರೆದ್ರೆ ರುಚಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಡಲೆ ಬೀಜ ಹಸಿ ಆಗಿರುತ್ತೆ, ಸ್ವಲ್ಪ ಚೆನ್ನಾಗಿರೋದಿಲ್ಲ ರುಚಿ. ಕರಿಬೇವನ್ನು ಸೇರಿಸ್ಕೊಳ್ಳಿ ಎಣ್ಣೆಲೆ. ಕೆಲವರು ಕೊನೆಯಲ್ಲಿ ಹಾಕ್ತಾರೆ, ಕೆಲವರು ಎಣ್ಣೆಲೇ ಫ್ರೈ ಮಾಡ್ತಾರೆ. ಎಣ್ಣೆಲಿ ಹುರಿದ್ರೇ ಕರಿಬೇವು ಚೆನ್ನಾಗಿರುತ್ತೆ, ನನ್ನ ಭಾವನೆ ಇದು. ಜೀರಿಗೆ ಸೇರಿಸ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಹಚ್ಚಿರುವಂಥ ದಪ್ಪ ಮೆಣಸಿನಕಾಯಿ ಯಾವುದೇ ಅಡುಗೆಗೆ ಮಾಡಿದ್ರು ನೀವು ಎಣ್ಣೆಯಲ್ಲೇ ಹುರಿದು ಹಾಕಿ, ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಹಾಕಲಿಲ್ಲ ಅಂದರೆ ಹಸಿ ಹಸಿ ಅನಿಸುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ, ಸಣ್ಣದಾಗಿ ಹಚ್ಚಿರುವಂಥ ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಬೇಕು. 1-2 ನಿಮಿಷ ಹುರಿದ್ಕೊಳ್ಬೇಕು. ಕೆಲವೊಮ್ಮೆ ಈ ಥರ ಒಗ್ಗರಣೆ ಮಾಡೋರು ಎಲ್ಲನೂ ಒಟ್ಟಿಗೆ ಹಾಕಿ ಒಗ್ಗರಣೆ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಪದಾರ್ಥಗಳು ಚೆನ್ನಾಗಿ ಬೇಯೋದಿಲ್ಲ ಮತ್ತು ಎಣ್ಣೆ ಇರೋದಿಲ್ಲ. ಹಾಗಾಗಿ ಈರುಳ್ಳಿನ 200 ಥರ ಕಟ್ ಮಾಡ್ಬೋದು ನಾವು. ಟೊಮೊಟೊ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ 3-4 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದ್ಕೊಳ್ಬೇಕು. ಚಿಟಿಕೆ ಉಪ್ಪು ಹಾಕೋದ್ರಿಂದ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಬೇಯ್ತವೆ. ಹಾಗಾಗಿ ಚಿಟಿಕೆ ಉಪ್ಪನ್ನು ಸೇರಿಸಿ, ಚಿಟಿಕೆ ಅರಿಶಿನ ಅಥವಾ ಸಾಂಬಾರು ಪುಡಿ ಸೇರಿಸಿದ್ರೂ ಆಗುತ್ತೆ, ಎರಡೂ ರುಚಿಯನ್ನು ಕೊಡುತ್ತವೆ. ಒಗ್ಗರಣೆ ನಂತರ ಮಸಾಲ ಬೆಂದಿರುತ್ತೆ. ನಾನು ಸಿದ್ಧ ಮಾಡಿಟ್ಟಿರುವಂಥ ಅನ್ನವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಅನ್ನನ. ರುಚಿಕರವಾದ ಸ್ವಾದಿಷ್ಟಕರವಾದ ಕ್ಯಾರೆಟ್ ಚಿತ್ರಾನ್ನ ಸವಿಯಲು ಸಿದ್ಧ. ಧನ್ಯವಾದಗಳು ಚೈತ್ರ ಡೈಜೆಸ್ಟ್ನ ವೀಕ್ಷಣೆ ಮಾಡಿದ್ದಕ್ಕೆ. ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇಷ್ಟಪಡೋರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೈತ್ರ ಡೈರೀಸ್.